ಮತ್ತೊಂದು ಸುಂದರವಾದ ಕನ್ನಡ ನಾಡನ್ನು ನಡೆಸಿ ಮಾಡಿರುತ್ತಲ್ಲ ಅದ್ಭುತವಾದ ಗೀತೆ. ಈ ಗೀತೆ ಇಂತಹ ವೇದಿಕೆ ಮೇಲೆ ಜೂನಿಯರ್ ರಾಜ್ಕುಮಾರ್ ಆಗಮಿಸ್ತಾ ಇದ್ದಂತೆ ಹೇಳ್ತಾರೆ. ಅದಕ್ಕೆ ಸುಪ್ರಸಿದ್ಧ ಕೃಷ್ಣ ರುಕ್ಮಿಣಿ ಚಿತ್ರದ ಒಂದು ಸುಂದರವಾದ ಗೀತೆ ಕಾರ್ಯಕ್ರಮ ನಡೆಸೋಣ. ಬನ್ನಿ ಜೋಡಿ ಚೇರ್ಮಾಡಿ ಎಲ್ಲ ಕನ್ನಡದ ಮನಸ್ಸುಗಳ ಎದುರುಗಡೆ ಈ ನಿಮ್ಮ ರಾಜ್ಕುಮಾರ್. ಹೌದು ಅಭಿಮಾನಿ ದೇವರುಗಳ ಚಪ್ಪಾಳೆ ಎಂದಿರುತ್ತೋ ಅಲ್ಲಿ ರಾಜ್ಕುಮಾರ್ ಹೊರಡ್ತಾರೆ. ಅಭಿಮಾನಿ ದೇವರುಗಳು ಎಂದಿರುತ್ತೋ ಅಲ್ಲಿ ರಾಜ್ಕುಮಾರ್ ಹೊರಡ್ತಾರೆ ಅಂತ ಹೇಳ್ಕೊಳ್ತಾ, ಅಭಿಮಾನಿಗಳೇ, ನಾನೀಗ ಬಣ್ಣ ಹಚ್ಚಿಬಿಟ್ಟು ರಾಜ್ಕುಮಾರ್ವಾಗಿ ವೇದಿಕೆ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟು ಅದು ಸತ್ಯ ಅಂತ ಒಪ್ಪಿಕೊಳ್ಳುವ ಒಂದು ಉದಾಹರಣೆ ನಿಮ್ಮ ಅಂತರಂಗದಿಂದ, ನಿಮ್ಮ ಅಂತಃಕರಣದ ಜೊತೆಗೆ ಮಾತ್ರ ನಾನು ರಾಜ್ಕುಮಾರ್ ಆಗಲಿಕ್ಕೆ ಸಾಧ್ಯ. ರಾಜ್ಕುಮಾರ್ ನಿಮ್ಮ ಪಾಲಿಗೆ 100 ನೆನಪು, ನನ್ನ ಪಾಲಿಗೆ ನಿರಂತರ ನೆನಪು. ರಾಜ್ಕುಮಾರ್ ಅವರನ್ನೇ ನಾನು ಗುರು, ದೈವ, ತಾಯಿ, ತಂದೆ ಅಂತ ನಂಬುತ್ತೀನಿ. ಅದರಿಂದ ನನಗೆ ತೃಪ್ತಿ ಸಿಕ್ಕಿದೆ ಅಂತ ಹೇಳ್ಕೊಳ್ತಾ ಬಣ್ಣ ಹಚ್ಚಿ ನಾನು ಹೇಳ್ಕೊಡ್ತೀನಿ, ಬೇರೆಯವರಲ್ಲಿ ಅಷ್ಟೇ ವ್ಯತ್ಯಾಸ. ಬೇರೆಯವ್ರನ್ನ ಮನುಷ್ಯರು ಹೊರಗಡೆ ಏನಿರುತ್ತೋ ನಾನು ಹೊರಗಡೆ ಆಗಿದ್ದೀನಿ. ಎಲ್ರಿಗೂ MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು ಬರೆಯೋಳು, CTV ಮಾತೆಗೌಡ್ರಿಗೆ ಬರೆಯೋಳು ಬರೆಯೋಳು, ಸಂಸಾರಲ್ಲದೆ ಎಲ್ಲ ತೋರಿಸೋ ಬಿಚ್ಚನ ತರ ಕೆಲಸ ಮಾಡೋ ನಾಳು. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು ಬರೆಯೋಳು, CTV ಮಾತೆಗೌಡ್ರಿಗೆ ಬರೆಯೋಳು ಬರೆಯೋಳು, ಸಂಸಾರಿಲ್ಲದೆ ಎಲ್ಲ ತೋರಿಸು ವಿಚನ ತರ ಕೆಲಸ ಮಾಡುವ ನಾಡು. ನಾವು ಕನ್ನಡಿಗರು. ನನ್ನ ಮನಸ್ಸು ಬಿಚ್ಚಿ ನನ್ನ ಪ್ರೀತಿ
ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಬಡಾವಣೆಯ ಎಲ್ಲ ಹಿರಿಯ ನಾಗರಿಕ ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ತಮ್ಮನ್ನೆಲ್ಲ 25 ವರ್ಷಗಳಿಂದ ಈ ಬಡಾವಣೆಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದ್ದಾರೆ. ಅದು ನೇರವಾಗಿ ನಾನು ಸಹ ನೋಡಿದ್ದೀನಿ. ಕಷ್ಟ ಆದರೂ ಆ ಸಮಸ್ಯೆಗಳನ್ನ ಬಗೆಹರಿಸುವ ಮುಖಾಂತರ, ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವ ಮುಖಾಂತರ ಹಲವಾರು ಚಟುವಟಿಕೆಗಳನ್ನು ನಮ್ಮ ಬಿಜೆಪಿ ಕುಮಾರ್ನವರ ಬರೀ ಚಪ್ಪಾಳೆ 25ನೇ ವರ್ಷದ ವಾರ್ಷಿಕೋತ್ಸವ. ಅದಕ್ಕಾಗಿ ಬರೀ ಜೋರು ಚಪ್ಪಾಳೆ. ಶ್ರೀ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ನಾರಾಯಣ ಅವರಿಂದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಾವು ನಾರಾಯಣ ಈಗ ನಿವೃತ್ತಿಗೊಳಿಸಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ನಾನು ಆಲಯ ಕೇಳ್ಕೊಂಡಿದ್ದೀನಿ ವಾದ್ಯಗೋಷ್ಠಿ ಕಾರ್ಯಕ್ರಮ ಶಾಲೆಗೆ ಉಳಿಸುವ ಮೂಲಕ ಮೈಸೂರು ಅಲ್ಲಿ ಜೋರು ಚಪ್ಪಾಳೆ ಹಾಗೂ ಬಿಜೆಪಿ ಮುಖಂಡರಾದಂತಹ GS ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ದೇಶದವರಾಗಿ ಹೃದಯಪೂರ್ವಕ ಅಭಿನಂದನೆ ಅರ್ಪಿಸುತ್ತಾರೆ. ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಬೆಂಗಳೂರಿನ ಶಾಂತವಾದಿಗಳು ಮಾಡಿ ಆ ಸನ್ಮಾನಿತರಾದ ವೇದಿಕೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ನಾವು ಕೊಡ್ತಾ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಮದುವೆ ವಾರ್ಷಿಕೋತ್ಸವದ ಶುಭಾಶಯ ಅರ್ಪಿಸುತ್ತಾ ಬರಲಿ ಜೋರು ಚಪ್ಪಾಳೆ. ಅವರಿಗೆ ಮದುವೆ ಶುಭಾಶಯ ಅರ್ಪಿಸುತ್ತಾರೆ. ಬರಲಿ ಚಪ್ಪಾಳೆ. ವಿಶೇಷವಾಗಿ ಅದ್ಭುತವಾಗಿ ಒಂದು ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವ